ಕಿಚ್ಚಕಲ್ಟ್ ಫ್ಯಾನ್ಸ್ ರೆಡಿನಾ? ಕಿಚ್ಚ ಸುದೀಪ್ ಸರ್ ಅವರ ಹುಟ್ಟುಹಬ್ಬದ ದಿನ ಬಿಟ್ಟಿರುವಂತಹ BRB ಸಿನಿಮಾದ ಪೋಸ್ಟರ್ ಡಿಕೋಡಿಂಗ್ ವಿಲ್ಲನ ರಂಗನ ಭಾಷಣ ಯಾವ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ, ಅದ್ರ ಜೊತೆಗೆ BRB ಸಿನಿಮಾದ ಲೇಟೆಸ್ಟ್ ಅಪ್ಡೇಟ್ಸ್, ಶೂಟಿಂಗ್ ಅಪ್ಡೇಟ್ಸ್ ಪ್ರತಿಯೊಂದನ್ನು ಸಹ ಡೀಪ್ ಆಗಿ ಚರ್ಚೆ ಮಾಡ್ತಾ ಹೋಗ್ತಾನೆ. ಇಫ್ ಇನ್ ಕೇಸ್ ಏನಾದ್ರು ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೊದಲನೇದಾಗಿ ವಾಯ್ಸ್ ಸ್ವಲ್ಪ ಲೋ ಆಗಿ ಬರುತ್ತೆ ಬಿಕಾಸ್ ಮಧ್ಯರಾತ್ರಿ 12:30 ಟೈಮಲ್ಲಿ ಮಾಡ್ತಾ ಇದ್ದೀನಿ. ಎಲ್ಲರೂ ಸಹ ಮಲಗಿದ್ದಾರೆ. ನಾನೇನಾದ್ರೂ ಕಿರ್ಚ್ಕೊಂಡು ಮಾತಾಡಿದ್ರೆ ಡೆಫಿನೆಟ್ಲಿ ಪೊರಕೆ ತಗೊಬಂದು ಹೊಡಿತಾರೆ, ಮಲ್ಕೊಳ್ಳೋ ಸುಮ್ನೆ ಅಂತ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎನಿವೆ, ಕಮಿಂಗ್ ಟು ದ ಲೇಟೆಸ್ಟ್ BRB ಅಪ್ಡೇಟ್ಸ್. ಸಿನಿಮಾದ ಶೂಟಿಂಗ್ ಸುಮಾರು 30 ದಿನಗಳ ಕಾಲ ನಡೆದಿದೆ ಅಂಡ್ 2 ಶೆಡ್ಯೂಲ್ಸ್ ನಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ಸಿನಿಮಾದ ಶೂಟಿಂಗ್ ಆಫ್ಟರ್ ಕಂಪ್ಲೀಟಿಂಗ್ ಆಫ್ ಮಾರ್ಕ್ ಅಂದ್ರೆ ಕಿಚ್ ಆಫ್ 47 ಟೈಟಲ್ಡ್ ಆಸ್ ಎ ಮಾರ್ಕ್. ಸೊ ಈ ಸಿನಿಮಾದ ಕಂಪ್ಲೀಟ್ ಶೂಟಿಂಗ್ ವ್ರಾಪ್ ಆದ ಮೇಲೆ ಮಾತ್ರನೇ ಈ BRB ಸಿನಿಮಾದ ಶೂಟಿಂಗ್ ಅನ್ನೋದು ಶುರು ಆಗುತ್ತೆ ಅನ್ನೋದನ್ನ ಸ್ವತಃ ನಮ್ಮ ಕಿಚ್ಚ ಸುದೀಪ್ ಸರ್ ಅವರೇ ರೀಸೆಂಟ್ ಪ್ರೆಸ್ ಮೀಟ್ ಅಲ್ಲಿ ಅಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಜೊತೆಗೆ ಬಂದ್ಬಿಟ್ಟು ಹುಟ್ಟುಹಬ್ಬದ ಪೋಸ್ಟರ್ ರಿಲೀಸ್ ಆಗೋಕ್ಕಿಂತ ಮುಂಚೆ BRB ಸಿನಿಮಾ ಸ್ಲೇವ್ ಆಗ್ತಾ ಇದೆ ಬಜೆಟ್ ಇಶ್ಯೂ ಇಂದ ಅಂತ ಸಿಕ್ಕಾಪಟ್ಟೆ ಪೇಜಸ್ ಅಲ್ಲಿ ಮೀಮ್ಸ್ ಅನ್ನೋದು ಹೋರಾಡ್ತಾ ಇತ್ತು. ಅದಕ್ಕೆ ಕಿಚ್ಚ ಸುದೀಪ್ ಸರ್ ಅವರೇ ಒಂದು ಸ್ಟ್ರೈಟ್ ಆಗಿ ಆನ್ಸರ್ ಕೊಟ್ಟಿದ್ದಾರೆ. ಬಿಗರ್ ಅಂಡ್ ಬೆಟರ್ ಆಗಿ ಖಂಡಿತ ಸಿನಿಮಾದ ಶೂಟಿಂಗ್ ಅನ್ನೋದು ಶುರು ಆಗುತ್ತೆ, ಯಾವುದೇ ಕಾರಣಕ್ಕೂ ಸ್ಲೇವ್ ಆ ರೀತಿ ಏನೋ ಆಗಿಲ್ಲ ಅಂತ ಕ್ಲಾರಿಟಿ ಅನ್ನೋದು ಕೊಟ್ಟಿದ್ದಾರೆ. ಜೊತೆಗೆ ಪೋಸ್ಟರ್ ನ ಹುಟ್ಟುಹಬ್ಬದ ದಿನ ರಿಲೀಸ್ ಮಾಡಿದ್ದಾರೆ. ಸೊ ಪೋಸ್ಟರ್ ಡಿಕೋಡಿಂಗ್ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ಸಿನಿಮಾದ ಪೋಸ್ಟರ್ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ನನ್ನ ಅಭಿಪ್ರಾಯನ ನಾನು ತಿಳಿಸ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ಏನೋ ಸಮಥಿಂಗ್ ಮಿಸ್ ಹೊಡಿತಾ ಇದೆಯಲ್ಲ, ಲೋ ಕ್ವಾಲಿಟಿ ಆಗಿ ಇದೆಯಲ್ಲ, ಅದ್ರ ಜೊತೆಗೆ ಡಿಸೈನಿಂಗ್ ಚೆನ್ನಾಗಿ ಮಾಡಿಲ್ವಲ್ಲ ಅಂತಾನು ಅನಿಸ್ತಾ ಇರುತ್ತೆ. ಸ್ವಲ್ಪ ನನ್ಗೆ ಯಾಕೋ ಎಲ್ಲೋ ಒಂದ್ ಹತ್ರ ಇಲ್ಲ, ಇನ್ನೂ ಬೆಟರ್ ವರ್ಷನ್ ಆಗಿ ಮಾಡಬಹುದಿತ್ತು ಬಿಟ್ಟಿರುವಂತಹ ಪೋಸ್ಟರ್ ಅಂತ ಅನಿಸಿದ್ದಂತೂ ಖಂಡಿತವಾಗ್ಲೂ ನಿಜಾನೇ. ಅದ್ರ ಜೊತೆಗೆ ನಾನು ಒಂದು ಪೋಲ್ ನ ಸಹ ಆಗಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸುಮಾರು 1500 ಜನ ನೋಡಿದ್ದಾರೆ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿನ. ಅದರಲ್ಲಿ ಸುಮಾರು ಓಟ್ಸ್ ಮಾರ್ಕ್ ಸಿನಿಮಾದ ಲುಕ್ಗೆ ಬಿದ್ದಿದೆ ವಿನಃ ಈ BRB ಸಿನಿಮಾದ ಪೋಸ್ಟರ್ ಲುಕ್ಗೆ ಬಿದ್ದಿಲ್ಲ. ಅದನ್ನ ನಾನು ಸ್ಕ್ರೀನ್ ಶಾಟ್ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಅಭಿಮಾನಿಗಳು ಈ ಪೋಸ್ಟರ್ ನೋಡಿದ್ಮೇಲೆ ಇಲ್ಲ ಅನೂಪ್ ಭಂಡಾರಿ ಅವರು ಸಮಥಿಂಗ್ ಇನ್ನೂ ಸ್ಪೆಷಲ್ ಆಗಿ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಬಟ್ ನಾಟ್ ಅಪ್ ಟು ಮಾರ್ಕ್, ರೀಚ್ ಮಾಡಿಸಿಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಗೆ ಅಂತ ಪ್ರತಿಯೊಬ್ರು ಹೇಳ್ತಾ ಇದ್ದನ್ನ ನಾನು ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ನೋಡಿದ್ದು ಉಂಟು. ಜೊತೆಗೆ ಪರ್ಸನಲಿ ನನ್ನ ಸ್ನೇಹಿತರು ಸಹ ಹೇಳಿದ್ದು ಉಂಟು. ಏನೋ ಮಗ ನೆಗೆಟಿವ್ ಆಗಿ ಮಾತಾಡ್ತಿದ್ಯಾ ಎತ್ತಿದ ತಕ್ಷಣ ಅಂತ ಏನಾದ್ರು ಅನ್ಕೊಂತಿದ್ರೆ ಇವಾಗ ಕೇಳಿಸ್ಕೊಳ್ಳಿ, ಪಾಸಿಟಿವಿಟಿ ಕರೆಗೆ ಬರೋಣ. ಅದಕ್ಕಿಂತ ಮುಂಚೆ ಅನೂಪ್ ಸರ್ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಈ ರೀತಿಯ ಪೋಸ್ಟರ್ಸ್ ನಾವು ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ. ಬಿಕಾಸ್ ನೀವು ಮಾಡಿದಂತಹ ಸಿನಿಮಾನೇ, ಇದೇ ಸ್ಟಾರ್ ಜೊತೆ ಮಾಡಿದಂತಹ ಸಿನಿಮಾನೇ ವಿಕ್ರಾಂತ್ ರೋಣ. ಆ ವಿಕ್ರಾಂತ್ ರೋಣ ಸಿನಿಮಾದ ಕ್ವಾಲಿಟಿ ಆಫ್ ಪಿಕ್ಚರ್ಸ್ ಅಂಡ್ ಆ ಡಿಸೈನ್ ಸ್ಟೈಲ್ ನಾವು ನೋಡಿದಾಗ ಇವಾಗ್ಲೂ ಸಹ ಇದು ನಮ್ಮ ಕನ್ನಡದ ಸಿನಿಮಾನ ಅಂತ ಆಶ್ಚರ್ಯ ಪಡುವಂತಹ ಕೆಲಸಗಳನ್ನ ನೀವು ಮಾಡಿದ್ದೀರಾ. ಅಂಡ್ ಎಕ್ಸ್ಪೆಕ್ಟೇಷನ್ಸ್ ಅದಕ್ಕೋಸ್ಕರನೇ ಸಿಕ್ಕಾಪಟ್ಟೆ ಪೀಕ್ಸ್ ಗೆ ಕರ್ಕೊಂಡು ಹೋಗುತ್ತೆ ಪ್ರತಿಯೊಂದು ಸಲನೂ. ಸೊ ಕ್ವಾಲಿಟಿ ಮ್ಯಾಟರ್ ಅಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ನಾವು ನೆಗೆಟಿವ್ ಆಗಿ ಮಾತಾಡ್ಕೊಂಡು ಇರೋರು ಅಲ್ಲ ಖಂಡಿತವಾಗ್ಲೂ. ಸೊ ನನ್ನ ಅನಿಸಿಕೆ ಅಂಡ್ ನಮ್ಮ ಸ್ನೇಹಿತರ ಅನಿಸಿಕೆ ಅಂಡ್ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳ ಅನಿಸಿಕೆಗಳನ್ನ ಜಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಕಿಚ್ಚ ಸುದೀಪ್ ಸರ್ ಅವರ ಲುಕ್ ವಿಷಯಕ್ಕೆ ಬಂದ್ರೆ ನೋ ಡೌಟ್ ಬೆಂಕಿ ಮಾರ್ರೆ ಅಂತಾರಲ್ಲ ಆ ರೀತಿ ಇದೆ. ಇವಾಗ ಬಿಟ್ಟಿರುವಂತಹ ಪೋಸ್ಟರ್ ಬಿಲ್ಲನ ರಂಗನ ಭಾಷಣ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ಚರ್ಚೆ ಮಾಡೋಣ. ಸಿನಿಮಾ ಮಾಡ್ತಿದೀವಿ, ಸಿನಿಮಾ ಶುರು ಆಗ್ತಾ ಇದೆ ಅನ್ನೋದನ್ನ ಅನೌನ್ಸ್ಮೆಂಟ್ ಮಾಡಿದಾಗ ಒಂದು AI ಜನರೇಟೆಡ್ ವಿಡಿಯೋ ಒಂದು ರಿಲೀಸ್ ಮಾಡಿದ್ರು ನಮ್ಮ ಅನೂಪ್ ಭಂಡಾರಿ ಸರ್ ಅವರ ಇನ್ಸ್ಟಾಗ್ರಾಮ್ ಅಂಡ್ ಕಿಚ್ಚ ಸುದೀಪ್ ಸರ್ ಅವರ ಇನ್ಸ್ಟಾಗ್ರಾಮ್ ಪುಟದಲ್ಲಿ. ಟಿಲ್ ನೌ ಈ ವಿಡಿಯೋ ಅನ್ನೋದು ಇದೆ. ಅದರಲ್ಲಿ ಸುಮಾರು 3 ಶೇಡ್ಸ್ ಅಂಡ್ 3 ವರ್ಲ್ಡ್ಸ್ ನ ನಮಗೆ ತೋರಿಸಿರ್ತಾರೆ. ಪ್ರತಿಯೊಂದನ್ನು ಸಹ ಕ್ಲೀನ್ ಆಗಿ ಹೇಳ್ತೀನಿ, ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಫಸ್ಟ್ ಒನ್, ಹಿಮ ಪರ್ವತಗಳು, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ತಲೆಭಾಗದ ಮೇಲೆ ಒಂದು ಫ್ಲಾಗ್ ಇಟ್ಕೊಂಡು ನಿಂತಿರುವಂತಹ ಒಂದು ದೃಶ್ಯನ ನಾವು ಕ್ಲಿಯರ್ಲಿ ಅಬ್ಸರ್ವ್ ಮಾಡಿದ್ರೆ ಆ ವ್ಯಕ್ತಿಯ ಕೈಯಲ್ಲಿರುವಂತಹ ಫ್ಲಾಗ್ ನ ನೋಟ್ ಮಾಡ್ಕೊಳ್ಳಿ ಅಂಡ್ ಆ ಫ್ಲಾಗ್ ಅಲ್ಲಿ ಇರುವಂತಹ ಒಂದು ಲೋಗೋನ ನೋಟ್ ಮಾಡ್ಕೊಳ್ಳಿ ಅಂಡ್ ಒಂದು ಸರ್ಪಳಿ ಇರುತ್ತೆ ಅಂಡ್ ಅದ್ರ ಜೊತೆಗೆ ಒಂದು ಕಮಲ ಫ್ಲವರ್ ಸಹ ಇರುತ್ತೆ. ಇದನ್ನು ಸಹ ನೋಟ್ ಮಾಡ್ಕೊಳ್ಳಿ, ಇದೇ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಹಿಮ ಪರ್ವತಗಳು ಸಹ ಇರುತ್ತೆ. ಕಮಿಂಗ್ ಟು ದ ಸೆಕೆಂಡ್ ವರ್ಲ್ಡ್ ಅಂಡ್ ಸೆಕೆಂಡ್ ಶೇಡ್, ಒಂದು ಡೀಪ್ ಗ್ರೀನರಿ ನೇಚರ್ ಅಲ್ಲಿ ಐಫಿಲ್ ಟವರ್ ನ ನಾವು ರೈಟ್ ಸೈಡ್ ಅಲ್ಲಿ ಗಮನಿಸಬಹುದು. ಅದ್ರ ಜೊತೆಗೆ ಒಂದು ದೊಡ್ಡ ಪುಸ್ತಕ ಮೇಲೆ ನಡೆಯುತ್ತಿರುವಂತಹ ಒಂದು ದೃಶ್ಯನ ನೋಡಬಹುದು ಅಂಡ್ ಲೆಫ್ಟ್ ಸೈಡ್ ಅಲ್ಲಿ ಒಂದು ಚಕ್ರನ ನಾವು ಗಮನಿಸಬಹುದು. ಆ ಚಕ್ರದ ಒಳಗಡೆ ಫಸ್ಟ್ ವರ್ಲ್ಡ್ ಅಲ್ಲಿ ಫ್ಲಾಗ್ ಒಳಗಡೆ ಇರುವಂತಹ ಒಂದು ಲೋಗೋ ಏನಿದೆ ಅದೇ ಲೋಗೋನ ನಾವು ಇಲ್ಲೂ ಸಹ ಗಮನಿಸಬಹುದು. ಅಂಡ್ ಇದೊಂದು ಶೇಡ್ ಆದ್ರೆ ಕಮಿಂಗ್ ಟು ದ ಥರ್ಡ್ ವರ್ಲ್ಡ್, ಬಿಗ್ಗೆಸ್ಟ್ ಡೆಸರ್ಟ್ ಒಳಗಡೆ ಒಂದು ದೊಡ್ಡ ತ್ರಿಶೂಲ ಕಾಣಿಸ್ಕೊಳ್ಳುತ್ತೆ. ಆ ತ್ರಿಶೂಲದ ಮೇಲೆ ಒಬ್ಬ ವ್ಯಕ್ತಿ ತ್ರಿಶೂಲನ ಹಿಡ್ಕೊಂಡು ಜಂಪ್ ಮಾಡುವಂತಹ ಒಂದು ದೃಶ್ಯನ ನಾವು ಕ್ಲಿಯರ್ಲಿ ಅಬ್ಸರ್ವ್ ಮಾಡಿದ್ರೆ ರೈಟ್ ಸೈಡ್ ಗೆ ತಾಜ್ ಮಹಲ್ ಒಂದು ಕಾಣಿಸ್ಕೊಳ್ಳುತ್ತೆ. ಅಂಡ್ ಈ ವರ್ಲ್ಡ್ ಅಲ್ಲಿ ತ್ರಿಶೂಲನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಸೊ ಈ 3 ವರ್ಲ್ಡ್ ಅಲ್ಲಿ ಈ 3 ಪಾಯಿಂಟ್ಸ್ ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಫಸ್ಟ್ ಒನ್ ಕಮಲ ಕಾಣಿಸ್ಕೊಳ್ಳುತ್ತೆ ಫಸ್ಟ್ ವರ್ಲ್ಡ್ ಅಲ್ಲಿ, ಸೆಕೆಂಡ್ ಒನ್ ನಮ್ಗೆ ಚಕ್ರ ಕಾಣಿಸ್ಕೊಳ್ಳುತ್ತೆ ವಿತ್ ಲೋಗೋ ಅಂಡ್ ಇನ್ನು ಥರ್ಡ್ ವರ್ಲ್ಡ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ತ್ರಿಶೂಲ ಕಾಣಿಸ್ಕೊಳ್ಳುತ್ತೆ. ಸೊ ಈ 3 ಜಾಯಿಂಟ್ ಮಾಡಿ ಒಂದು ಸ್ಟೋರಿನ ನಾನು ಬೇಕಾದ್ರೆ ಇಲ್ಲಿ ಹೇಳ್ಬೋದು, ಬಟ್ ನಾನು ಅದು ಇವಾಗ ಮಾಡಕ್ಕೆ ಹೊರಟಿಲ್ಲ. ನಾವು ಸದ್ಯಕ್ಕೆ ಬಿಟ್ಟಿರುವಂತಹ ಪೋಸ್ಟರ್ ಬಿಲ್ಲದ ರಂಗದ ಭಾಷದ ಈ 3 ಶೇಡ್ಸ್ ಅಲ್ಲಿ ಯಾವ ಪಾತ್ರದ ಶೂಟ್ ನಡೀತಾ ಇದೆ
ಅಂಡ್ ಯಾವ ಪಾತ್ರದ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತ್ರ ಹೇಳೋದಕ್ಕೆ ಇಷ್ಟು ಡೀಟೇಲ್ಡ್ ಆಗಿ ನಿಮ್ಗೆ ಹೇಳಿದ್ದೀನಿ. ಸೊ ಬನ್ನಿ ಈಗ ಕಂಪ್ಲೀಟ್ಲಿ ಪಾಯಿಂಟ್ಸ್ ನ ಜೋಡಿಸ್ತಾ ಹೋಗೋಣ, ನಿಮ್ಗೆ ಕ್ಲಾರಿಟಿ ಅನ್ನೋದು ಸಿಕ್ಬಿಡುತ್ತೆ. ಸೊ ಬಿಟ್ಟಿರುವಂತಹ ಪೋಸ್ಟರ್ ನಾವು ಡೀಪ್ ಆಗಿ ನೋಡ್ಬಿಟ್ಟು ನಾನು ಹೇಳುವಂತಹ ಮಾತುಗಳನ್ನ ಕೇಳಿಸ್ಕೊಂಡಾಗ ನಿಮ್ಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಫಸ್ಟ್ ವರ್ಲ್ಡ್ ಅಲ್ಲಿ ಬಂದ್ಬಿಟ್ಟು ನಮಗೆ ಕಮಲ ಕಾಣಿಸ್ಕೊಳ್ಳುತ್ತೆ ಅಂಡ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕಾಣಿಸ್ಕೊಳ್ಳುತ್ತೆ, ಹಿಮ ಪರ್ವತಗಳು ಕಾಣಿಸ್ಕೊಳ್ಳುತ್ತೆ, ಒಂದು ಫ್ಲಾಗ್ ಕಾಣಿಸ್ಕೊಳ್ಳುತ್ತೆ, ಆ ಫ್ಲಾಗ್ ಒಳಗಡೆ ಒಂದು ಲೋಗೋ ಇರುತ್ತೆ. ಇದನ್ನೆಲ್ಲನೂ ಸಹ ನಾವು ಈಗ ಬಿಟ್ಟಿರುವಂತಹ ಒಂದು ಪೋಸ್ಟರ್ ಅಲ್ಲಿ ನೋಡಬಹುದು. ಸೊ ಇವಾಗ ನೀವು ಬಿಟ್ಟಿರುವಂತಹ ಪೋಸ್ಟರ್ ನ ಸ್ವಲ್ಪ ಡೀಟೇಲ್ಡ್ ಆಗಿ ನೋಡ್ತಾ ಹೋಗಿ, ನಾನು ಇವಾಗ ಏನ್ ಹೇಳ್ತೀನೋ ಅದೆಲ್ಲನೂ ಸಹ ಅಲ್ಲಿ ಇರ್ತವೆ. ಲಿಬರ್ಟಿ ಆಫ್ ಸ್ಟ್ಯಾಚ್ಯೂ ಇದೆಯಾ, ಇಲ್ಲೂ ಸಹ ಇದೆ. ಅಂಡ್ ಸಿನಿಮಾ ಅನೌನ್ಸ್ಮೆಂಟ್ ಮಾಡಿದಾಗ AI ವಿಡಿಯೋ ಏನ್ ಬಿಟ್ಟಿದ್ರು ಅಲ್ಲಿ ಸಹ ಫಸ್ಟ್ ವರ್ಲ್ಡ್ ಅಲ್ಲಿ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ. ಕಮಲ ಇಲ್ಲೂ ಇದೆ ಅಂಡ್ ರೀಸೆಂಟ್ಲಿ ಬಿಟ್ಟಿರುವಂತಹ ಪೋಸ್ಟರ್ ಅಲ್ಲೂ ಸಹ ಇದೆ. ವಿಮಾನ ಇದರಲ್ಲಿ ಇದೆಯಾ, ಅದರಲ್ಲೂ ಸಹ ಇದೆ. ಫ್ಲಾಗ್ ಇದೆಯಾ, ಇದರಲ್ಲೂ ಸಹ ಇದೆ, ಅದರಲ್ಲೂ ಸಹ ಇದೆ. ಆ ಫ್ಲಾಗ್ ಅಲ್ಲಿ ಇರುವಂತಹ ಲೋಗೋ ಇದೆಯಾ, ಇದರಲ್ಲೂ ಸಹ ಇದೆ, ಅದರಲ್ಲೂ ಸಹ ಇದೆ. ಸೊ ಸಿಂಪ್ಲಿ ಸಿನಿಮಾ ಅನೌನ್ಸ್ಮೆಂಟ್ ಮಾಡಿದಾಗ ರಿಲೀಸ್ ಮಾಡಿರುವಂತಹ ವಿಡಿಯೋ ಫಸ್ಟ್ ವರ್ಲ್ಡ್ ಏನ್ ತೋರಿಸಿಟ್ಟಿದ್ದಾರೆ ಆ ವರ್ಲ್ಡ್ ನ ಒಂದು ಸ್ಕ್ರೀನ್ ಶಾಟ್ ತಗೊಂಡು ಇವಾಗ ಬಿಟ್ಟಿರುವಂತಹ ರೀಸೆಂಟ್ ಪೋಸ್ಟರ್ ನ ಸ್ಕ್ರೀನ್ ಶಾಟ್ ತಗೊಂಡು ಹತ್ರ ಆ ಕಡೆ ಈ ಕಡೆ ಹಾಕ್ಬಿಟ್ಟು ಸ್ವಲ್ಪ ಚೆಕ್ ಮಾಡಿ ಡೆಫಿನೆಟ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದು ಬಿಲ್ಲಾ ಅನ್ನುವ ಒಂದು ಶೇಡ್ ಅಂತ ನಿಮ್ಗೆ ಕ್ಲಿಯರ್ಲಿ ಅರ್ಥ ಆಗುತ್ತೆ. ಸೊ ಇಷ್ಟೆಲ್ಲ ತಲೆಗೆ ಶೂಟ್ ಆಗಿ ಮೇನ್ ಮ್ಯಾಟರ್ ಹೇಳೋದು ಮರ್ತೆ, ಕಿಚ್ಚ ಸುದೀಪ್ ಸರ್ ಅವರು ಈ ಸಿನಿಮಾದಲ್ಲಿ 3 ಶೇಡ್ಸ್ ಅಲ್ಲಿ ಕಾಣಿಸ್ಕೊಳ್ಳಕ್ಕೆ ಹೊರಟಿದ್ದಾರೆ. ಇದನ್ನ ಸುಮಾರು ದಿನಗಳ ಹಿಂದೆನೆ ನಾನು ಹೇಳಿದ್ದೆ. ಅದು ಒಂದು ಬಿಲ್ಲಾ, ಇನ್ನೊಂದು ರಂಗ ಅಂಡ್ ಇನ್ನೊಂದು ಭಾಷಾ. ಸೊ ಇದು ಪಾತ್ರಗಳು ಬೇರೆ ಬೇರೆನಾ ಅಂತ ಗೊತ್ತಿಲ್ಲ, ಬಟ್ ಶೇಡ್ಸ್ ಅಂತೂ ಒಂದು ಬಿಲ್ಲ, ಇನ್ನೊಂದು ರಂಗ ಅಂಡ್ ಇನ್ನೊಂದು ಭಾಷಾ ಅಂತ ಕ್ಲಿಯರ್ಲಿ ಗೊತ್ತಾಗ್ತಾ ಇದೆ. ಸೊ ಇವಾಗ ನಿಮಗೆ ಒಂದು ಕ್ಲಾರಿಟಿ ಪಿಕ್ಚರ್ ಸಿಕ್ಕಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಫಸ್ಟ್ ವರ್ಲ್ಡ್ ಅಲ್ಲಿ ನಮ್ಮ ಬಿಲ್ಲ ಅನ್ನುವ ಒಂದು ಪಾತ್ರ ಕಾಣಿಸ್ಕೊಳ್ಳಕ್ಕೆ ಹೊರಟಿದೆ. ಆ ಪಾತ್ರವೇ ಇವಾಗ ಸಿನಿಮಾದ ಶೂಟಿಂಗ್ ನಡೀತಾ ಇರೋದು. ಅಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ಇವಾಗ ರೀಸೆಂಟ್ಲಿ ಬಿಟ್ಟಿರುವಂತಹ ಪೋಸ್ಟರ್ ಸಹ ಬಿಲ್ಲ ಎನ್ನುವ ಒಂದು ಶೇಡ್ ನ ಪೋಸ್ಟರ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ನಾನು ಎಷ್ಟೇ ಹೇಳಿದ್ರು ಸಹ ಇದು ನನ್ನ ಸ್ಟೋರಿ ಅಲ್ಲ, ನಾನು ಕಂಪ್ಲೀಟ್ಲಿ ನಿಮ್ಗೆ ಇದೇ ಇದೆ ಅಂತ ಹೇಳೋದಕ್ಕೂ ಜಸ್ಟ್ ಇಟ್ಸ್ ಡಿಕೋಡಿಂಗ್ ಅಷ್ಟೇ. ಸೊ ನಿಮ್ಮ ಅನಿಸಿಕೆಗಳು ಬೇರೆ ರೀತಿ ಇರಬಹುದು, ನಿಮ್ಮ ಆಲೋಚನೆಗಳು ಬೇರೆ ಬೇರೆ ರೀತಿ ಇರಬಹುದು, ಬಟ್ ನನ್ನ ಅನಿಸಿಕೆನ ನಾನು ನಿಮ್ಮ ಹತ್ರ ಹಂಚ್ಕೊಂತಾ ಇದ್ದೀನಿ. ಬಟ್ ಆಲ್ಮೋಸ್ಟ್ ನಾನು ಹೇಳಿರುವಂತಹ ಪ್ರತಿಯೊಂದು ವಿಷಯನೂ ಸಹ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಇದೇ ಪಾತ್ರ ಅಂತ ನಿಮ್ಗೆ ಅನಿಸ್ಬಿಡುತ್ತೆ. ಇದು ಕಂಪ್ಲೀಟ್ಲಿ ಅನೂಪ್ ಭಂಡಾರಿ ಅವರಿಗೆ ಬಿಟ್ರೆ ಅಂಡ್ ಅಲ್ಲಿರುವಂತಹ ಟೆಕ್ನಿಷಿಯನ್ಸ್ ಅಂಡ್ ಇನ್ನು ಕಿಚ್ಚ ಸುದೀಪ್ ಸರ್ ಅವರಿಗೆ ಬಿಟ್ರೆ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಸೊ ನಾವು ಏನೇ ಹೇಳಿದ್ರು ಸಹ ಇಟ್ಸ್ ಜಸ್ಟ್ ಎ ಥಿಯರಿ ಅಂಡ್ ಡಿಕೋಡಿಂಗ್ ಅಷ್ಟೇ. ಅಲ್ಲಿ ಏನಿದೆ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಪೋಸ್ಟರ್ ಎಕ್ಸ್ಪೆಕ್ಟೇಷನ್ಸ್ ಗೆ ರೀಚ್ ಆಗದೆ ಇದ್ರೂ ಸಹ ಇಷ್ಟೊಂದು ವಿಷಯಗಳನ್ನ ಆ ಪೋಸ್ಟರ್ ಒಳಗಡೆ ಇಟ್ಟಿದ್ದಾರೆ. ಅದನ್ನ ಸ್ವಲ್ಪ ಡಿಕೋಡ್ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಅಂಡ್ ಇನ್ನೊಂದು ಎಷ್ಟು ಜನ ಅಬ್ಸರ್ವ್ ಮಾಡಿದ್ರು ಗೊತ್ತಿಲ್ಲ, BRB ಅನ್ನೋ ಒಂದು ಲೋಗೋ ಮೇಲೆ ಬಂದ್ಬಿಟ್ಟು ಫಸ್ಟ್ B ಅಲ್ಲಿ ಬಂದ್ಬಿಟ್ಟು ನಮಗೆ ಕಮಲ ಕಾಣಿಸ್ಕೊಳ್ಳುತ್ತೆ ಅಂಡ್ ಇನ್ನು ಸೆಕೆಂಡ್ R ಅಲ್ಲಿ ಬಂದ್ಬಿಟ್ಟು ನಮ್ಗೆ ಚಕ್ರ ಕಾಣಿಸ್ಕೊಳ್ಳುತ್ತೆ ಅಂಡ್ ಇನ್ನು ಥರ್ಡ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಬಂದು ತ್ರಿಶೂಲ ಕಾಣಿಸ್ಕೊಳ್ಳುತ್ತೆ. ಸೊ ಸಿನಿಮಾದ ಶೂಟಿಂಗು ನೆಕ್ಸ್ಟ್ ಇಯರ್ ಜಾನ್ವರಿ ಅಥವಾ ಈ ವರ್ಷದ ಡಿಸೆಂಬರ್ ಅಲ್ಲಿ ಸಿನಿಮಾದ ಶೂಟಿಂಗ್ ಶುರು ಆಗುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಸೊ ಇನ್ ಕೇಸ್ ಏನಾದ್ರು ಇನ್ನಷ್ಟು ಅಪ್ಡೇಟ್ಸ್ ಬಂದ್ರೆ ಖಂಡಿತವಾಗ್ಲೂ ನಿಮ್ಮ ತನಕ ತಲುಪಿಸುವ ಕೆಲಸಗಳನ್ನ ನಾನು ಮಾಡ್ತಾ ಹೋಗ್ತೇನೆ. ಇನ್ ಕೇಸ್ ಇಲ್ಲಿ ತನಕ ನನ್ನ ವಿಡಿಯೋನ ನೋಡ್ಕೊ ಬಂದಿದ್ದೀರಾ ಅಂದ್ರೆ ನಾನು ಜಸ್ಟ್ ಕೇಳ್ಕೊಳ್ಳೋದು ಇಷ್ಟೇ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಪೋಸ್ಟರ್ ಇಷ್ಟ ಆಗಿಲ್ಲ ಅದು ಇದು ಅಂತ ಹೇಳ್ಬಿಟ್ಟೆ ಈ ನನ್ನ ಮಗನಿಗೆ ಏನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ನೀವು ಅನ್ಕೊಳ್ಳೋಕೆ ಹೋಗ್ಬೇಡಿ. ಅದು ಜನರ ಅನಿಸಿಕೆ ಅಂಡ್ ನನ್ನ ಅನಿಸಿಕೆ ಅಷ್ಟೇ. ನಾನು ಇಲ್ಲಿ ಸಿನಿಮಾದ ಪೋಸ್ಟರ್ ವರ್ಸ್ಟ್ ಆಗಿದೆ ಅಂತ ಹೇಳ್ತಿಲ್ಲ, ಎಕ್ಸ್ಪೆಕ್ಟೇಷನ್ಸ್ಗೆ ರೀಚ್ ಆಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಸೊ ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.